ಅಣ್ಣ, ಕಬೋರ್ಡು ಲಾಕರು ಎಲ್ಲ ಹುಡುಕಾಯ್ತು, ಅಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಚಿಕ್ಕಮ್ಮ, ನೀವು ಇಲ್ಲೇ ಇಟ್ಟಿದ್ರಾ? ಏನಾಯ್ತು ಚಿಕ್ಕಿ? ನಾನು ಆರ್ಡರ್ ಬೇರೆ ಕಳಿಸ್ಬೇಕು ಚಿಂತ್ಯ. ಈ ಪಾರ್ಸಲ್ನವರು ಬೇರೆ ಕಡೆ ಬಸ್ಸಲ್ಲಿ ಕಳಿಸ್ಬೇಕು. ಈ ಬಸ್ ಮಿಸ್ ಆಗಿ ನಾಳೆ ಅಂತ ಮುಂದಕ್ಕೆ ಹೋದ್ರೆ ನಮ್ ಕಂಪನಿ ಹೆಸರಾಳಾಗಲ್ವಾ? ಹೌದು ಹೌದು, ನೀನ್ ಬೇಗ ಹೋಗು. ಸರಿ ಕಣ ಚಿಂತ್ಯ, ನಾನ್ ಬರ್ತೀನಿ. ನಾನ್ ಬರೋದೇನಾದ್ರೂ ಲೇಟ್ ಆದ್ರೆ ಹಣ್ಣು ತರಕಾರಿ ಏನಾದ್ರೂ ತಿನ್ಕೋ ಆಯ್ತಾ? ಇದೊಳ್ಳೆ ಎಲ್ರು ಕೇಳಿಸ್ಕೊಳ್ಳಿ. ಈ ಮನೆ ಕೆಲಸದವರು ನನ್ ಪರ್ಮಿಷನ್ ಇಲ್ದೆ ಆಚೆ ಹೋಗೋ ಹಾಗಿಲ್ಲ. ಸರಿಯಾಗಿ ಕೇಳಿಸ್ಕೊಂಡ್ಯಾ? ನಿನ್ನನ್ನು ಸೇರ್ಸೆ ಹೇಳ್ತಾ ಇರೋದು. ನೀನಾಡಿರೋ ಒಂದೊಂದು ಮಾತನ್ನು ನಾನು ಮರ್ತಿಲ್ಲ ಕಣೆ. ಹೇಳಿದ್ ಕೇಳಿಸ್ತು ತಾನೆ? ಎಲ್ಲ ಬಂದ್ ಸಾಲ ನಿಂತ್ಕೊಳ್ಳಿ. ಅಲ್ಲ, ನನ್ ಕೆಲ್ಸ ಮುಗೀತು. ನನ್ ಡೆಲಿವರಿ ಕೊಡೋದಿದೆ. ಇಲ್ಲಿ ಕೆಲಸ ಆದ್ಮೇಲೆ ನೀನ್ ಹೋಗ್ಬೋದು. ಪಾರ್ವತಿ, ಇವಳು ತಂದಿರೋದೆಲ್ಲ ಸರಿಯಾಗಿ ಚೆಕ್ ಮಾಡು. ಅಲ್ಲ, ನಾನೇನ್ ಮಾಡ್ದೆ ಅಂತ ಅದು ಹುಡುಕಿದ ಮೇಲೆ ಗೊತ್ತಾಗುತ್ತೆ. ಪಾರ್ವತಿ, ಅವಳು ತಂದಿರೋ ಎಲ್ಲ ಬ್ಯಾಗ್ಸ್ನ ಸರಿಯಾಗಿ ಚೆಕ್ ಮಾಡಬೇಕು. ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ 108 ನೆಪ ಹೇಳ್ಕೊಂಡು ಮನೆಯಿಂದ ಹೊರಡ್ತೀನಿ. ಆದ್ರೆ ನೀನು ನೋಡಿದ್ರೆ ಮಾತೇ ಬರಲ್ಲ, ಗೊತ್ತಾ? ಆದ್ರೆ ನೀನು ನೋಡಿದ್ರೆ ಯಾವಾಗಲೂ ನೋಟ್ಸು ಬುಕ್ಕು ಅಂತಾನೆ ಇರ್ತೀಯ. ಅದ್ಯಾವಾಗ ಬುಕ್ಕಿಂದ ಲವ್ ಲೆಟರ್ ಬರೆಯೋ ಥರ ಆಗೋದು ಅಮ್ಮು? ಯಾಕಿಷ್ಟೊಂದು ಭಯ ಪಡ್ತಿದ್ಯಾ? ಮತ್ತೆ ಮಾತಾಡದೆ ಬಂದಿಂಗ್ ನಿಂತ್ರೆ ಭಯ ಆಗಲ್ವಾ? ನಿನಗ್ ಭಯ ಆಗ್ತಿರೋದು ಇದಕ್ಕಲ್ಲ, ಮತ್ ಬೇರೆ ಇನ್ನೇನಕ್ಕಾಗುತ್ತೆ? ಫೋನಲ್ಲಿ ಅದೇನೋ ನೋಡ್ತಾ ಹಲ್ ಬಿಡ್ತಿದ್ಯಲ್ಲ, ಅಂಥದ್ದೇನ್ ನೋಡ್ತಿದ್ದೆ? ಅಯ್ಯೋ, ನಿಮ್ದು ಒಳ್ಳೆ ಕತೆ ಆಯ್ತಲ್ಲ. ಮೊಬೈಲ್ ನೋಡಿ ನಕ್ಕುದ್ರು ತಪ್ಪ? ನೀನು ನಗ್ತಿರ್ಲಿಲ್ಲ, ನಾಚ್ಕೋತಿದ್ದೆ. ತೋರ್ಸು, ಮೊಬೈಲಲ್ಲಿ ಏನಿದೆ ತೋರ್ಸು. ಏನಿಲ್ಲ. ಏನಿಲ್ಲ ಅನ್ನೋದನ್ನ ನಾನು ನೋಡ್ತೀನಿ, ಕೊಡು. ಇಲ್ಲ, ನಾನು ಕೊಡಲ್ಲ, ಇದು ನನ್ನ ಪರ್ಸನಲ್. ಓಹೋ, ಪರ್ಸನಲ್ಲಾ? ಹಾಗಿದ್ರೆ ನಾನು ನೋಡ್ಲೇಬೇಕು, ಕೊಡು. ಕೊಡಲ್ಲ. ನಾನ್ ಬಿಡಲ್ಲ. ಏಯ್, ಅದಕ್ಕೆ ಈ ಮನೆಯಲ್ಲಿ ಎಲ್ಲರೂ ನನ್ನಿಂದ ವಿಷಯ ಮುಚ್ಚಿಡರೆ. ಶ್ರವಣ, ಫೋನ್ ಕೊಡು. ಅದಕ್ಕೆ ಕೊಡಲ್ಲ. ಶ್ರವಣ ಕೊಡು. ಇಲ್ಲ, ನಾನ್ ಬಿಡಲ್ಲ, ಕೊಡು. ಶ್ರವಣ ಕೊಡು. ಯಾಕಿಬ್ರು ಹೀಗೆ ಜಗಳಾಡ್ತಾ ಇದ್ದೀರಾ? ರಾಗಿಣಿ, ಏನಾಯ್ತು? ಈ ಮಾತನ್ನ ನನ್ನಲ್ಲ, ಇವನ್ನ ಕೇಳ್ಬೇಕು. ಯಾಕೋ, ಏನೋ ಮಾಡ್ದೆ ನೀನು? ಚಿಕ್ಕಮ್ಮ, ನಾನು ಏನ್ ಮಾಡಿದ್ರು ಅದಕ್ಕೆ ಕಣ್ಗೆ ತಪ್ಪಾಗೆ ಕಾಣುತ್ತೆ. ಏನೇನೋ ಮಾತಾಡಿ ತಪ್ಪಿಸ್ಕೋಬಹುದು ಅಂತ ಅನ್ಕೋಬೇಡ. ಇರೋದನ್ನೇ ಹೇಳ್ತಾ ಇದೀನಿ. ಅದಕ್ಕೆ ಅದೇ ಇರೋದನ್ನೇ ನನಗ್ ತೋರ್ಸು, ಕೊಡು, ನಾನ್ ನೋಡ್ತೀನಿ. ಯಾಕೆ ಮುಚ್ಚಿಡ್ತಿದ್ಯಾ? ಸುಮ್ನೆ ಏನೋ ಹೇಳ್ಬೇಡಿ ಆಯ್ತಾ? ಒಂದಿನ ಸಿಕ್ಕಾಕೋತೀಯ ಶ್ರವಣ, ನೋಡ್ತಾ ಇರು. ಏನೋ ಶ್ರವಣ ಇದೆಲ್ಲ? ಚಿಕ್ಕಮ್ಮ, ಏನಿಲ್ಲ. ಈ ಶ್ರವಣ ಏನೋ ಮುಚ್ಚಿಡ್ತಾ ಇದ್ದಾನೆ, ರಾಗಿಣಿ ಏನೇನೋ ಹೇಳ್ತಾ ಇದ್ದಾಳೆ, ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನಾನು ಏನು ಮಾಡಿಲ್ಲ ಅಂದ್ಮೇಲೆ ಯಾಕೆ ನನ್ ಬ್ಯಾಗ್ ಹುಡುಕ್ಬೇಕು? ಏನು ಮಾಡಿಲ್ಲ ಅಂದ್ಮೇಲೆ ಯಾಕೆ ನಾಟಕ ಮಾಡ್ತಿದ್ಯಾ? ಪಾಪ ಅಂತ ಬಿಟ್ಬಿಡ್ತೀವಿ ಅಂತನಾ? ದಮಯಂತಿ, ಏನ್ ಹೇಳ್ತಿದ್ದೀಯಮ್ಮ? ಈ ಹುಡುಗಿ ನಿನ್ನ ಸರ ಕತ್ತಿದ್ದಾಳೆ ಅಂತ ಅನ್ಸುತ್ತಾ ನಿನಗೆ? ಇವಳನ್ನ ಕಾಪಾಡೋದಕ್ಕೆ ಸರಿಯಾದ ಸಮಯಕ್ಕೆ ಎಲ್ಲರೂ ಬಂದ್ಬಿಡ್ತೀರಾ ಅಲ್ವಾ?
ಇದೇ ಇವಳಿಗೆ ರಕ್ಷಣಾ ಕವಚ ಆಗೋಗಿದೆ. ಹಾಗೆಲ್ಲ ಮಾತಾಡ್ಬೇಡ ದಮಯಂತಿ. ಇವಳನ್ನ ನಾವು ಇವತ್ ನಿನ್ನೆಯಿಂದ ನೋಡಿರೋದಲ್ಲ. ನಾವು ಇವಳನ್ನ ಹೀಗೆ ತಲೆ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ಮಿತಿ ಮೀರ್ತಾ ಇರೋದು ಇವಳು. ಅಜ್ಜಿ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ನನಗ್ ಗೊತ್ತಮ್ಮ. ನೋಡು, ನೀನು ಇವಳ ಮಾತನ್ನ ಮನಸ್ಸಿಗೆ ಹಚ್ಕೋಬೇಡ. ನೀನು ಹೊರಡಮ್ಮ, ಹೊರಡು. ಏನ್ ಹೇಳ್ತಾ ಇದ್ದೀರಾ? ಬೇಡಮ್ಮ ದಮಯಂತಿ, ಇದು ತಪ್ಪಾಗುತ್ತೆ. ಅದರಲ್ಲೂ ನಮಗ ಸಹಾಯ ಮಾಡೋಕ್ ಬಂದವ್ರನ್ನ ಹೀಗೆಲ್ಲ ನಡ್ಸ್ಕೊಂಡ್ರೆ ಅದೇವ್ರು ಮೆಚ್ಚಲ್ಲ ಕಣಮ್ಮ. ಆಯ್ತಾಯ್ತು, ನಿಮ್ಗೆ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅದು ನಮ್ಮ ಅಪ್ಪ ಕೊಟ್ಟಿರೋ ನೆಕ್ಲೆಸ್ಸು, ತವ್ರ ಮನೆದು. ಸರಿ, ನೀನ್ ಅಂದ್ಕೊಂಡಿರೋ ಹಾಗೆ ಈ ಸಾರ ಕಳೆದು ಹೋಗಿದ್ರು ಈ ಮನೇಲಿ ಚಿನ್ನಕ್ಕೇನು ಕೊರತೆ ಇಲ್ಲ. ಚಿನ್ನಕ್ಕೋಸ್ಕರ ಚಿನ್ನದಂಥ ಮನಸ್ಸನ್ನು ಕಳ್ಕೋಬಾರ್ದು. ನನ್ ಮಾತು ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅದು ಬರೀ ಚಿನ್ನ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ಅದು ನಮ್ಮಪ್ಪ ನನ್ಗೆ ಆಶೀರ್ವಾದ ಮಾಡಿ ಕೊಟ್ಟಿರೋದು. ಅದ್ರಲ್ಲಿ ಅವ್ರ ನೆನಪಿದೆ ಅಂತ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನ್ ಬರೀ ಕಿರ್ಚಾಡೋದು ಮಾತ್ರ ನಿಮ್ಮೆಲ್ರಿಗೂ ಕೇಳಿಸ್ತಿದೆ ಅಲ್ವಾ? ಆದ್ರೆ ಹಿಂದಿನ ನೋವು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಯಾಕೆ ಯಾವಾಗ್ಲೂ ನಾನು ಹೇಳೋದನ್ನ ಬೇರೆ ತರಾನೇ ಅರ್ಥ ಮಾಡ್ಕೋತೀರಾ? ನಾನು ಇವಳು ಕಳ್ಳಿ ಅಂತ ಹೇಳ್ತಾ ಇಲ್ಲ. ಅಪ್ಪಿ ತಪ್ಪಿ ಇವಳು ಬ್ಯಾಗಲ್ಲಿ ಬಂದಿರ್ಬೋದೇನೋ ಅನ್ನೋ ಅಂದಾಜಷ್ಟೇ.